ಕರ್ನಾಟಕದಲ್ಲಿ ಇತ್ತೀಚೆಗೆ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹಿಂದಿ ಭಾಷೆಯನ್ನು ಕಡ್ಡಾಯಗೊಳಿಸದಿರುವುದರ ವಿರುದ್ಧ ಕನ್ನಡ ಪರ ಹೋರಾಟಗಾರರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ವರ್ಷದ ಪರೀಕ್ಷೆಯಲ್ಲಿ ಸುಮಾರು 1.42 ಲಕ್ಷ ವಿದ್ಯಾರ್ಥಿಗಳು ಹಿಂದಿ ಭಾಷೆಯಲ್ಲಿ ಅನುತ್ತೀರ್ಣರಾಗಿದ್ದಾರೆ ಎಂದು ವರದಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಕನ್ನಡ ಪರ ಸಂಘಟನೆಗಳು ಪಾಸ್ ವಿತೌಟ್ ಹಿಂದಿ ಎಂಬ ನೀತಿಯನ್ನು ಜಾರಿಗೆ ತರಬೇಕೆಂದು ಒತ್ತಾಯಿಸುತ್ತಿದ್ದಾರೆ. ಕನ್ನಡ ಪರ ಹೋರಾಟಗಾರರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದು, ಒಂದು ವೇಳೆ ಪಾಸ್ ವಿತೌಟ್ ಹಿಂದಿ ನೀತಿಯನ್ನು ಘೋಷಿಸದಿದ್ದಲ್ಲಿ ಪರೀಕ್ಷಾ ಮಂಡಳಿಗಳಿಗೆ ಮುತ್ತಿ ಹಾಕುವುದಾಗಿ ಎಚ್ಚರಿಸಿದ್ದು. ಕರ್ನಾಟಕ ಕದಂಬ ಪಡೆ ರಾಜ್ಯಾಧ್ಯಕ್ಷ ಚೇತನ್ ಗೌಡ ಅವರು ಮಾತನಾಡಿ, ಹಿಂದಿ ಭಾಷೆಯನ್ನು ಕನ್ನಡಿಗರ ಮೇಲೆ ಹೇರುತ್ತಿರುವುದು ಖಂಡನೀಯ. ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಈ ಸಮಸ್ಯೆಯನ್ನು ಪರಿಹರಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಕರ್ನಾಟಕ ಕದಂಬ ಪಡೆ ಸಂಸ್ಥಾಪಕ ಅಧ್ಯಕ್ಷ ಗಣಪತಿಪುರ ಮಂಜು ಮಾತನಾಡಿ, ಹಿಂದಿ ಭಾಷೆಯನ್ನು ಕನ್ನಡಿಗರ ಮೇಲೆ ಹೇರುತ್ತಿದ್ದಾರೆ ಎಂಬುದು ಗಂಭೀರ ಆರೋಪ. ಸರ್ಕಾರದ ಈ ನಡೆಯನ್ನು ತೀವ್ರವಾಗಿ ಖಂಡಿಸಿ ಈ ಪ್ರತಿಭಟನೆಗೆ ಬೆಂಬಲ ಸೂಚಿಸುವ ಹಲವು ಕನ್ನಡ ಪರ ಹೋರಾಟಗಾರರು ಮತ್ತು ಸಂಘಟನೆಗಳು ಒಟ್ಟಾಗಿ ಹಿಂದಿ ಏರಿಕೆ ವಿರೋಧ ಕರ್ನಾಟಕ ಎಂಬ ವೇದಿಕೆಯನ್ನು ರಚಿಸಿದ್ದಾರೆ. ಈ ಒಕ್ಕೂಟದಲ್ಲಿ ಕನ್ನಡ ಚಳುವಳಿ ಮುಖಂಡರಾದ ಸಾರಾ ಗೋವಿಂದ್, ಜಾಣಗ್ರ ವೆಂಕಟರಾಮಯ್ಯ, ರೈತ ಚಳುವಳಿ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಸೇರಿದಂತೆ ಅನೇಕ ಕನ್ನಡ ಪರ ಹೋರಾಟಗಾರರು ಭಾಗಿಯಾಗಿದ್ದು, ಈ ಒಕ್ಕೂಟವು ಸರ್ಕಾರದ ವಿರುದ್ಧ ತಮ್ಮ ಹೋರಾಟವನ್ನು ಮುಂದುವರಿಸಲು ನಿರ್ಧರಿಸಿದೆ. ಹಲವು ವರ್ಷಗಳಿಂದ ಹಿಂದಿ ಏರಿಕೆ ವಿರುದ್ಧ ಹಲವು ರೀತಿಯ ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಹಿರಿಯ ಹೋರಾಟಗಾರರು ಸಹ ಈ ಹಿಂದಿ ಏರಿಕೆ ಎಂಬ ಪೆಡಂಭೂತವನ್ನ ಓಡಿಸ್ಬೇಕು ಅಂತೇಳಿ ಹಲವು ಹೋರಾಟಗಳನ್ನ ಹಲವು ಮಜಲುಗಳಲ್ಲಿ ಹಮ್ಮಿಕೊಂಡು ಬಂದಿದ್ದಾರೆ. ಅವರ ಮಾರ್ಗದರ್ಶನಗಳಲ್ಲಿ ಅವರ ಹೋರಾಟಗಳನ್ನ ನೋಡಿ ನಾವು ಈ ಬಾರಿ ಏನು ಹಿಂದಿ ಏರಿಕೆ ವಿರೋಧಿ ಕರ್ನಾಟಕ ಅಂತೇಳಿ ಒಂದು ತಂಡವನ್ನ ಮಾಡಿಕೊಂಡು ಆ ಮುಖೇನ ಕರ್ನಾಟಕ ರಾಜ್ಯದಲ್ಲಿ SSLC ಮಕ್ಕಳಿಗೆ ಶಿಕ್ಷಣದಲ್ಲಿ ಎರಡು ನುಡಿ ಪದ್ಧತಿಯನ್ನ ಜಾರಿಗೊಳಿಸಬೇಕು ಅಂತೇಳಿ ಸರ್ಕಾರಕ್ಕೆ ನಿರಂತರವಾಗಿ ಒತ್ತಾಯಗಳನ್ನು ಮಾಡ್ಕೊಂಡ್ ಬರ್ತಾ ಇದ್ವಿ. ಈಗಾಗಲೇ SEP NEP ಅನ್ನ ತೆಗೆದು SEP ಅನ್ನ ಜಾರಿ ಮಾಡ್ತೀವಿ ಅಂತ ಹೇಳಿದ್ದ ರಾಜ್ಯ ಸರ್ಕಾರ SEP ನಲ್ಲಿ ತೋರಟ್ ವರದಿ ಕೊಟ್ಟಿದ್ದಾರೆ. ಈ ಹಿಂದಿ ಭಾಷೆಯನ್ನು ತೆಗಿಬೇಕು, ಎರಡು ನುಡಿ ಪದ್ಧತಿಯನ್ನು ಜಾರಿಗೊಳಿಸಬೇಕು ಅಂತ ತೋರಟ್ ವರದಿ ಕೊಟ್ಟಿದ್ದಾರೆ ಮತ್ತು ಆ ಅಂಕಗಳನ್ನು 50 ಅಂಕಗಳಿಗೆ ಇಳಿಸಬೇಕು ಅಂತಾನು ಕೊಟ್ಟಿದ್ದಾರೆ. ಆ ಒಂದು ತೋರಟ್ ಸಮಿತಿ ಕೊಟ್ಟಿರುವಂತ SEP ವರದಿಯನ್ನ ಈ ದಿನದವರೆಗೂ ಅನುಷ್ಠಾನಗೊಳಿಸದೆ ರಾಜ್ಯ ಸರ್ಕಾರ ಇಬ್ಬಗೆ ನೀತಿಯನ್ನು ತೋರಿಸ್ತಾ ಇದೆ. ಸದಾ ಕಾಲಕ್ಕೂ ನಾನು ಕನ್ನಡ ರಾಮಯ್ಯ ಅಂತ ಸುಕುಚ ವರ್ಧನ ಮಾಡಿಕೊಳ್ಳುವಂತ ಮಾನ್ಯ ಮುಖ್ಯಮಂತ್ರಿಗಳು ಕನ್ನಡದ ಕೆಲಸಗಳನ್ನ ಯಾವುದನ್ನೂ ನಿಷ್ಠೆಯಿಂದ ಮಾಡಿಲ್ಲ. ಈಗಾಗಲೇ NEP ಅನ್ನ ರದ್ದು ಮಾಡಿ SEP ನ 2020 ಜಾರಿ ಮಾಡ್ತೀವಿ ಅಂದವ್ರು ಇವತ್ತಿನವರೆಗೂ ಜಾರಿ ಮಾಡಲಿಲ್ಲ. SEP ಜಾರಿ ಆಗಿಲ್ಲ. ಅದ್ರ ಜೊತೆಗೆ ಕನ್ನಡ ಪರ ಹೋರಾಟಗಾರರ ಮೇಲಿನ ಮೊಕದ್ದಮೆಗಳನ್ನ ವಾಪಸ್ ತಗೋತೀವಿ ಅಂದ್ರು, ಅದನ್ನೂ ಮಾಡಿಲ್ಲ. ಅದರ ಜೊತೆಗೆ ಶಿಕ್ಷಣದಲ್ಲಿ ಎರಡು ನುಡಿ ಪದ್ಧತಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು, ಅದನ್ನೂ ಮಾಡಿಲ್ಲ. ಹಾಗೂ ಕನ್ನಡ ನಾಡಿನ ಮೇಲೆ ನಿರಂತರವಾಗಿ ಈ ಒಕ್ಕೂಟ ಸರ್ಕಾರ ತೆರಿಗೆ ಭಯೋತ್ಪಾದನೆಯನ್ನ ಮಾಡ್ತಾ ಇದೆ, GST ಭಯೋತ್ಪಾದನೆಯನ್ನ ಮಾಡ್ತಾ ಇದೆ, ಹಿಂದಿ ಭಯೋತ್ಪಾದನೆಯನ್ನ ಮಾಡ್ತಾ ಇದೆ. ಇದ್ಯಾವುದು ಈ ರಾಜ್ಯ ಸರ್ಕಾರಕ್ಕೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಅವರ ಅಧಿಕಾರದ ಲಾಲಾಸೆಗೆ ಬಿದ್ದು ಅವರ ಅಧಿಕಾರವನ್ನು ಉಳಿಸ್ಕೊಳ್ಳೋದಕ್ಕೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಈ ರಾಜಕಾರಣಿಗಳು ಇಳಿತಾರೆ ಅಂತೇಳಿ ನಮಗೆ ಮನವರಿಕೆ ಆಗಿದೆ. ಹಾಗಾಗಿ ನಾವು ಈ ಬಾರಿ ಪರೀಕ್ಷಾ ಕೇಂದ್ರಗಳಿಗೆ ನುಗ್ಗಿ ಪರೀಕ್ಷೆಯ ವ್ಯವಸ್ಥೆಯನ್ನ ಬುಡಮೇಲು ಮಾಡುವ ನಿಟ್ಟಿನಲ್ಲಿ ಮಾಡೋ ಇಲ್ಲವೇ ಮಡಿ ಹೋರಾಟವನ್ನ ಸಂಘಟಿಸ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ನಾವು ದೊಡ್ಡ ಮಟ್ಟದ ಹೋರಾಟಕ್ಕೆ ಈ ಮಾರ್ಚ್ 30ರಂದು ಕರೆ ಕೊಡ್ತಾ ಇದ್ದೀವಿ. ಈ ಹೋರಾಟ ಶತಾಯಗತಾಯ ಕನ್ನಡಿಗರ ಪಾಲಿಗೆ ಮಾಡು ಇಲ್ಲವೇ ಮಡಿ ಹೋರಾಟ ಆಗ್ತದೆ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಸ್ನೇಹಿತರೆ ನಮಸ್ತೆ. ನನ್ನ ಹೆಸರು ಮಂಜು ಗಣಪತಿಪುರ ಅಂತೇಳಿ ಕರ್ನಾಟಕ ಕದಂಬ ಪಡೆ ಸಂಸ್ಥಾಪಕ ಅಧ್ಯಕ್ಷರು. ಏನು ಹಿಂದಿ ಹೇರಿಕೆ ವಿರೋಧಿ ಕರ್ನಾಟಕ ಅಂತೇಳಿ ನಾವೊಂದು ತಂಡ ಮಾಡ್ಕೊಂಡಿದೀವಿ. ರಾಜ್ಯದಲ್ಲಿ ಕಳೆದ ಬಾರಿ SSLC ಮಕ್ಕಳು 1,42,000 ಜನ ಫೇಲ್ ಆಗಿದ್ದಾರೆ. ಆ ಫೇಲ್ ಆದಂತ ಮಕ್ಕಳು ಎಲ್ಲಿ ಹೋಗಿದ್ದಾರೆ, ತಿರ್ಗಾ ಅವ್ರು ಎಕ್ಸಾಮ್ ಕಟ್ಟಿದಾರ ಇಲ್ಲ ಅವ್ರು ಬೇರೆ ದಾರಿ ಹಿಡಿತಿದಾರ ಅನ್ನೋದು ಸರ್ಕಾರಕ್ಕೆ ಇದು ಜ್ಞಾನನೇ ಇಲ್ಲ. ಆ ಜ್ಞಾನ ಮೂಡ್ಸೋಕೋಸ್ಕರ ನಮ್ಗೆ ತ್ರಿಭಾಷಾ ಸೂತ್ರ ಬೇಡ, ನಮ್ಗೆ ದ್ವಿಭಾಷಾ ಸೂತ್ರ ಸಾಕು. ರಾಜ್ಯದಲ್ಲಿ ಹಿಂದಿ ನಮ್ಗೆ ಅವಶ್ಯಕತೆ ಇಲ್ಲ. ನಮ್ ನಾಡಿನ ಮಕ್ಕಳು ಹಿಂದಿ ಕಲ್ತು ನಾವು ಎಲ್ಲೂ ಹೋಗಿ ನಾವು ಯಾವುದೇ ಕೆಲಸ ಮಾಡಿ ನಮ್ದೇ ಆದಂತ ರಾಜ್ಯದಲ್ಲಿ ಹಲವು ಕೆಲಸಗಳಿದಾವೆ. ಕೆಲವರು ಹೇಳ್ತಾರೆ ಹಿಂದಿ ಕಲ್ತ್ರೆ ನಮ್ಗೆ ಬೇರೆ ಕಡೆ ಕೆಲಸ ಸಿಗುತ್ತಂತೆ. ಬೇರೆ ರಾಜ್ಯಗಳಲ್ಲಿ ಇವಾಗ ತಮಿಳ್ನಾಡಲ್ಲಿ ಹೋಗಿ ದ್ವಿಭಾಷಾ ಸೂತ್ರ ಇದೆ, ಉತ್ತರ ಭಾರತದಲ್ಲೆಲ್ಲ ಎರಡು ನುಡಿ ಪದ್ಧತಿ ಇದೆ. ನಮ್ಮ ರಾಜ್ಯದಲ್ಲಿ ಯಾಕೆ ತ್ರಿಭಾಷಾ ಸೂತ್ರ ಇದೆ? ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದೀವಿ. ಇದಾಗ್ಲೇ ಕಳೆದ 1-2 ತಿಂಗಳಿಂದ ನಾವು ಈಗಾಗ್ಲೇ
ಪ್ರಿನ್ಸಿಪಲ್ ಸೆಕ್ರೆಟರಿಗೂ ಮನವಿ ಮಾಡ್ಕೊಂಡಿದೀವಿ. ನಮ್ಮ ಈ ಮಕ್ಕಳಿಗೆ SSLC ಮಕ್ಕಳಿಗೆ ಈ ಬಾರಿ ಪಾಸ್ ವಿತೌಟ್ ಹಿಂದಿ ಅನ್ನೋ ಕಾನೂನು ಜಾರಿ ಮಾಡಿ. ಯಾಕೆಂದ್ರೆ ಬಿಹಾರ ಸರ್ಕಾರದಲ್ಲಿ ಪಾಸ್ ವಿತೌಟ್ ಇಂಗ್ಲಿಷ್ ಅನ್ನೋ ಒಂದು ಕಾನೂನು ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲೂ ಸಹ ಪಾಸ್ ವಿತೌಟ್ ಹಿಂದಿ ಅನ್ನೋ ಕಾನೂನು ಜಾರಿ ಮಾಡ್ಲಿ ಅಂತ ಹೇಳಿ SSLC ಬೋರ್ಡ್ಗೂ ಮನವಿ ಕೊಟ್ಟಿದೀವಿ. ರಾಜ್ಯ ಸರ್ಕಾರ ಸಂಬಂಧಪಟ್ಟ ಸಚಿವರಿಗೂ ಮನವಿ ಕೊಟ್ಟಿದ್ದೀವಿ. ಯಾವುದೇ ರೀತಿ ಕ್ರಮ ಕೈಗೊಳ್ತಿಲ್ಲ. ಇವತ್ತು ಸಹ ನಾವು ಬೆಂಗಳೂರಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ಪ್ರೆಸ್ ಕ್ಲಬ್ ನಲ್ಲಿ ಇವತ್ತು ಮನವಿ ಮಾಡ್ತಾ ಇದ್ದೀವಿ. ಈ ಬಾರಿ SSLC ಮಕ್ಕಳನ್ನ ಹಿಂದಿಲ್ ಫೇಲ್ ಆದ್ರೂ ಅವ್ರನ್ನ ಪಾಸ್ ಮಾಡ್ಬೇಕಂತೇಳಿ ರಾಜ್ಯ ಸರ್ಕಾರಕ್ಕೆ